ಈ ಥರ ಕೆಲಸ ಮಾಡೋದ್ರಿಂದ ನೀವು ಬೇರೆಯವರಿಗೆ ಮಾದರಿ ಆಗ್ತೀರಿ, ಬೇರೆಯವರ ವಿದ್ಯಾವಂತರಿಗೆ ಮಾದರಿ ಆಗ್ತೀರಿ. ಅಂತಂದರೆ ನಿಗದಿತ ಜಾಗದಲ್ಲಿ ಮಾತ್ರ ತಮ್ಮ ಅನುಪಯುಕ್ತ ವಸ್ತುಗಳನ್ನು ಬಿಸಾಡಿ. ಜಗತ್ತಿನಲ್ಲಿ ಪ್ರಕೃತಿ ಬಗ್ಗೆ ಅಥವಾ ಒಳ್ಳೆಯದನ್ನು ಹೇಳೋದೆಲ್ಲ ಹೇಳಿ ಆಗಿದೆ ಅಂತೆ, ಆದರೆ ಬಾಕಿ ಉಳಿದಿರುವುದು ಅವುಗಳ ಪಾಲನೆ ಮಾತ್ರ ಬಾಕಿ ಉಳಿದಿದೆ ಅಂತ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪರಿಸರ ಸಂರಕ್ಷಣೆ ಮತ್ತು ಸ್ವಚ್ಛತೆಗೆ ಮತ್ತೊಂದು ಮಹತ್ವದ ಹೆಜ್ಜೆ ಇಡಲಾಗಿದೆ. ಕರ್ನಾಟಕ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಕಡಬ ತಾಲೂಕು ಪಂಚಾಯತ್ ಹಾಗೂ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ನ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಹೆದ್ದಾರಿ ಸ್ವಚ್ಛತಾ ಅಭಿಯಾನ ಯಶಸ್ವಿಯಾಗಿ ನಡೆಯಿತು. ಸುಬ್ರಹ್ಮಣ್ಯದ ಕಾಶಿಕಟ್ಟೆಯಿಂದ ಆರಂಭವಾದ ಈ ಅಭಿಯಾನ ಮುಖ್ಯ ರಸ್ತೆಯ ಮೂಲಕ ಕುಮಾರಧಾರ, ಕುಲಕುಂದ ಹಾಗೂ ವೆಂಕಟಪುರದವರೆಗೆ ಸಾಗಿತು. ಹೆದ್ದಾರಿ ಬದಿಯಲ್ಲಿ ಬಿದ್ದಿದ್ದ ಪ್ಲಾಸ್ಟಿಕ್, ತ್ಯಾಜ್ಯ ಹಾಗೂ ಕಸವನ್ನು ತೆರವುಗೊಳಿಸಿ ರಸ್ತೆ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛಗೊಳಿಸಲಾಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿ ಶ್ರೀಕಾಂತ್ ಅವರು, ಪ್ರಕೃತಿ ನಮಗೆ ಶುದ್ಧ ಗಾಳಿ, ಕುಡಿಯುವ ನೀರು ಹಾಗೂ ಫಲವತ್ತಾದ ಭೂಮಿಯನ್ನು ನೀಡಿದೆ. ಈ ಅಮೂಲ್ಯ ಸಂಪತ್ತನ್ನು ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ಹೇಳಿದರು. ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆಯದಂತೆ ಜನರಲ್ಲಿ ಜಾಗೃತಿ ಮೂಡಿಸುವುದರ ಜೊತೆಗೆ ನಿಯಮ ಉಲ್ಲಂಘಿಸುವವರ ವಿರುದ್ಧ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. ಈ ಅಭಿಯಾನದಲ್ಲಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಶಿಕ್ಷಕರು, ಕುಮಾರಸ್ವಾಮಿ ವಿದ್ಯಾಲಯ ಹಾಗೂ ಎಸ್ಎಸ್ಪಿಯು ಕಾಲೇಜಿನ ವಿದ್ಯಾರ್ಥಿಗಳು, ಓಂ ಶ್ರೀ ಸಂಜೀವಿನಿ ಸ್ವಸಹಾಯ ಸಂಘದ ಸದಸ್ಯರು ಸೇರಿದಂತೆ ಹಲವರು ಉತ್ಸಾಹದಿಂದ ಪಾಲ್ಗೊಂಡರು. ಸ್ವಚ್ಛ ಪರಿಸರವೇ ಆರೋಗ್ಯಕರ ಬದುಕಿನ ಅಡಿಪಾಯ. ಇಂತಹ ಅಭಿಯಾನಗಳು ಕೇವಲ ಒಂದು ದಿನಕ್ಕೆ ಸೀಮಿತವಾಗದೆ ಪ್ರತಿಯೊಬ್ಬರ ದೈನಂದಿನ ಜೀವನದ ಭಾಗವಾಗಬೇಕಿದೆ. ಆಗ ಮಾತ್ರ ಸ್ವಚ್ಛ, ಸುಂದರ ಮತ್ತು ಹಸಿರಿನಿಂದ ಕೂಡಿದ ಸಮಾಜವನ್ನು ನಿರ್ಮಿಸಲು ಸಾಧ್ಯ. ಇಟ್ ಇಸ್ ನಥಿಂಗ್ ಬಟ್ ಪ್ಲಾಸ್ಟಿಕ್. ನೀವು ಅದರಲ್ಲಿ ಯಾವುದನ್ನು ಬಿಸಿ ಪದಾರ್ಥಗಳನ್ನ ಬಳಸಬಾರ್ದು, ಆ ರೀತಿಯಲ್ಲಿ ನೀವು ಉಪಯೋಗಿಸಲೇಬಾರ್ದು. ಬಿಸಿ ಪದಾರ್ಥಗಳನ್ನು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಅಲ್ಲಿ ಇಳಿದು ಅದನ್ನ ನೀವು ತಿನ್ನೋದೇ ಆದ್ರೆ ಪ್ಲಾಸ್ಟಿಕ್ ಅನ್ನ ಅತಿ ಮೈನ್ಯೂಟ್ ಪಾರ್ಟಿಕಲ್ಸ್ ನಿಮ್ಮ ದೇಹದೊಳಗೆ ಸಿಕ್ಕಾಕೊಳ್ಳೋ ಜಾಸ್ತಿ ಚಾನ್ಸಸ್ ಇದೆ. ಆ ಕೆಮಿಕಲ್ ಎಲ್ಲ ನಿಮ್ ದೇಹದೊಳಗೆ ಹೋಗ್ತದೆ. ದಟ್ ಈಸ್ ನಾಟ್ ಗುಡ್ ಫಾರ್ ಯುವರ್ ಹೆಲ್ತ್. ದಟ್ ಇಸ್ ನಾಟ್ ಗುಡ್ ಫಾರ್ ಯುವರ್ ಹೆಲ್ತ್. ಹೌದಾ? ಆಲ್ ದಿ ಬೆಸ್ಟ್ ಫಾರ್ ಆಲ್ ಆಫ್ ಯು. ಏನೋ ವಿಷಯ ಆಯ್ತು ಮಾತಾಡೋಣ. ನಮಸ್ಕಾರ, ನಾನು ಡಾಕ್ಟರ್ ಬೆಣ್ಣಿ ಬಸವರಾಜ್ ಅಂತ ಹೇಳಿ ಹೊಸಪೇಟೆಯಿಂದ ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತಾ ಇದ್ದೆ. ಹೋಗೋ ಸಂದರ್ಭದಲ್ಲಿ ಈ ಯಾವ ಕಾಲೇಜ್ ಸರ್ ಇದು? ಕಾಲೇಜ್ SSPU ಕಾಲೇಜ್ ವಿದ್ಯಾರ್ಥಿಗಳು ರಸ್ತೆಯಲ್ಲಿ ಪ್ರವಾಸಿಗರು ಬಿಸಾಕ್ ಹೋಗಿರೋ ಈ ಪ್ಲಾಸ್ಟಿಕ್ ಬಾಟಲ್ಗಳು ಎತ್ತುತ್ತಾ ಇದ್ರು. ನನಗೆ ನೋಡಿ ನಿಜಕ್ಕೂ ತುಂಬಾ ಖುಷಿ ಆಗಿದ್ದೇನೆಂದ್ರೆ, ಪರಿಸರದ ಕಾಳಜಿ ಮಕ್ಕಳಿಗೆ ಇಷ್ಟೊಂದು ಚೆನ್ನಾಗಿ ಬೆಳೆದಿದೆಯಲ್ಲ ಅನ್ನೋದೊಂದೇ ಖುಷಿ ಆಯ್ತು. ಆ ಮಕ್ಕಳಿಗೊಂದು ನನಗೆ ಗೊತ್ತಿರೋ ಒಂದು ವಿಷಯ ಹಂಚ್ಕೊಳ್ಳೋಣ ಅಂತ ಕೆಳಗಿಳ್ಬಿಟ್ಟು, ಕಾರಿಂದ ಕೆಳಗಿಳಿದ್ಬಿಟ್ಟು ಅವ್ರಿಗೆ ಹೇಳಿದೆ, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಈ ತರ ಕೆಲಸ ಮಾಡೋದ್ರಿಂದ ನೀವು ಬೇರೆಯವರಿಗೆ ಮಾದರಿ ಆಗ್ತೀರಿ, ಬೇರೆಯವರ ವಿದ್ಯಾವಂತರಿಗೆ ಮಾದರಿ ಆಗ್ತೀರಿ ಅಂತ ಹೇಳ್ಬಿಟ್ಟು ಹೇಳಿದೆ. ಜಾಸ್ತಿ ಹೇಳೋದಿದೆ, ಬಟ್ ಇದು ಹೇಳೋ ಸಮಯ ಅಲ್ಲ. ಬಟ್ ಒಳ್ಳೆ ಕೆಲಸ ಮಾಡಿದಾರೆ ಮಕ್ಕಳೆಲ್ಲರೂ, ಎಲ್ರಿಗೂ ಒಳ್ಳೇದಾಗ್ಲಿ. ಪ್ರವಾಸಿಗರಿಗೆ ಏನಿಲ್ಲ, ನೀವು ಬಳಸೋ ಏನೇ ಪ್ರತಿ ಒಂದು ವಸ್ತುವನ್ನ ಬಿಸಾಕದಿದ್ರೆ ನಿಗದಿತ ಜಾಗದಲ್ಲಿ ಮಾತ್ರ ಬಿಸಾಕಿದ್ರೆ ಒಳ್ಳೆಯದು ಅಂತ ಹೇಳಿದೆ. ನಿಗದಿತ ಭಾಗದಲ್ಲಿ ಮಾತ್ರ ಬಿಸಾಕಬೇಕು. ಕಿಟಕಿ ತೆಗೆದ್ಬಿಟ್ಟು ಕಾರಲ್ಲಿರೋ ಪ್ಲಾಸ್ಟಿಕ್ ಹೊರಗೆ ಹಾಕಿಬಿಟ್ರೆ ನಿಜಕ್ಕೂ ಮತ್ತು ಈ ಥರ ಮಕ್ಕಳು ಎಲ್ಲ ವ್ಯಾಲಂಟ್ರಿ ಎಲ್ಲ ಕಡೆ ಸಿಗೋದಿಲ್ಲ. ಈ ಕಡೆ ಸಿಕ್ಕಿದ್ದಾರೆ. ಅದಕ್ಕೆ ನಾನು ಹೇಳೋದಂದರೆ ನಿಗದಿತ ಜಾಗದಲ್ಲಿ ಮಾತ್ರ ತಮ್ಮ ಅನುಪಯುಕ್ತ ವಸ್ತುಗಳನ್ನು ಬಿಸಾಡಿ. ಪ್ರಕೃತಿಯನ್ನು ಉಳಿಸುವಂಥ ಕೆಲಸ ಎಲ್ಲರ ಕೈಯಲ್ಲಿದೆ, ಒಬ್ಬರ ಕೈಯಲ್ಲಿಂದಲ್ಲ, ಎಲ್ಲರೂ ಸೇರಬೇಕು. ಅಂದರೆ ಕೈಯಿಂದ ಕೈ ಜೋಡಿಸಿದರೆ ಮಾತ್ರ ಪ್ರಕೃತಿ ಉಳಿತದೆ. ಎಲ್ರಿಗೂ ಗೊತ್ತೇ ಇದೆ. ನಾನು ಒಂದು ಒಳ್ಳೆಯ ಸ್ಟೇಟ್ಮೆಂಟ್ ಹೇಳಿದೆ ಅಂದರೆ, ಜಗತ್ತಿನಲ್ಲಿ ಪ್ರಕೃತಿ ಬಗ್ಗೆ ಅಥವಾ ಒಳ್ಳೆಯದನ್ನು ಹೇಳೋದೆಲ್ಲ ಹೇಳಿ ಆಗಿದೆ ಅಂತೆ, ಆದರೆ ಬಾಕಿ ಉಳಿದಿರುವುದು ಅವುಗಳ ಪಾಲನೆ ಮಾತ್ರ ಬಾಕಿ ಉಳಿದಿದೆಯಂತೆ. ಅಂದರೆ ಒಳ್ಳೆಯದು ಪ್ಲಾಸ್ಟಿಕ್ ಬಳಸಬೇಡಿ ಅಂತಾರೆ, ಆದರೂ ಪ್ಲಾಸ್ಟಿಕ್ಕೇ ಬಳಸ್ತಾರೆ. ಅದಕ್ಕೆ ಬಳಸ್ತೀರಿ, ನಿಗದಿತ ಸಮಯದಲ್ಲಿ ಬಳಸಿ, ನಿಗದಿತ ಸಮಯದಲ್ಲಿ ಬಿಸಾಕಿ. ಎಲ್ಲಿ ಬಿಸಾಕಬೇಕು ಅಲ್ಲೇ ಬಿಸಾಕಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.